ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಸಿಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವನಂತ ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ, ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು. ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ, ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ? ಬೈದಾಗ ಹೆದರಿ ಓಡಿಬಿಟ್ಟು, ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮ್ಯಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.